ಮಳೆ ಸ್ಟಾರ್ಟ್ ಆಯಿತು ಬಾಯ್ಸ್ ಆ್ಯಂಡ್ ಗರ್ಲ್ಸ್. ಡೈಲಿ ಸಂಜೆ ಸಾಂಗ್ ಹಾಕ್ಬಿಟ್ಟು ಫೌಂಟೇನ್ನ ಹಾಕ್ತಾರೆ. ಆ್ಯಂಡ್ ಇದು ಡೈಲಿ ಇರುತ್ತೆ, ಓಕೆನಾ? ಡೈಲಿ ಸಂಜೆ ಇರುತ್ತೆ ಇದು. ಯಾರ್ಯಾರಿಗೆ ಗೊತ್ತಿತ್ತು ಕಾಮೆಂಟ್ ಸೆಕ್ಷನಲ್ಲಿ ತಿಳಿಸಿ. ಮೀ ವಿತ್ ನೋ ಮನಿ ಹನಿ ಗಿವ್ ಮಿ ಮನಿ. ಗುಡ್ ಈವ್ನಿಂಗ್ ಎಲ್ಲರಿಗೂ. ವೆದರ್ ಮಾತ್ರ ನೆಕ್ಸ್ಟ್ ಲೆವೆಲಲ್ಲಿ ಚಿಲ್ಲಲ್ಲಿದೆ. ಅದೇ ಚಿಲ್ ವೆದರ್ಗೆ ನಾವು ಒಂಚೂರು ಆಚೆ ಹೋಗಿ ಬರೋಣ ಅಂತ. ಆ್ಯಂಡ್ ನಾನು ಒಬ್ಬಂಟಿ ಜೀವನ. ಆದರೆ ನಮ್ಮ ವಿವೇಕ್ ಅಷ್ಟಲ್ಲ ನಮ್ಮದು ಒಬ್ಬಂಟಿ ಜೀವನ. ನನ್ನ ಒಬ್ಬಂಟಿ ಜೀವನ ಬೆಟರ್ ದೆನ್ ವಿವೇಕ್. ಏನಂತೀಯ ವಿವೇಕ್? ಈಸ್ ಆನ್ ಕಾಲ್, ಓಕೆ? ಏನೋ ಎಗ್ ಪಫ್ ನನಗೆ ಎಲ್ಲಿ ತಿಂದ್ರು ಅಲ್ಲಿ ತಿಂದಿರೋ ಸ್ಯಾಟಿಸ್ಫ್ಯಾಕ್ಷನ್ ಬರೋದೇ ಇಲ್ಲ. ವಾಟ್ಸಪ್ ಗಾಯ್ಸ್, ಹೋಪ್ ಎವ್ರಿಥಿಂಗ್ ಇಸ್ ಡೂಯಿಂಗ್ ಗ್ರೇಟ್. ವೆಲ್ಕಮ್ ಟು ದಿ ಡೇ 47 ಆಫ್ ನಮ್ಮ 50 ಡೇಸ್ ಚಾಲೆಂಜ್ನಲ್ಲಿ. ಇವತ್ತು ನಮ್ಮ ಮಮ್ಮಿ ಅಡುಗೆ ಚಾನಲ್ಗೆ ವಿಡಿಯೋ ಮಾಡ್ತಾ ಇದ್ದೀವಿ. ಸಿ ಆಮೇಲೆ ನನ್ನ ಒದ್ದಾಕ್ಬಿಡ್ತಾರೆ. ನಾನು ಅದಕ್ಕೆ ಆಚೆ ಬಂದುಬಿಡ್ತೀನಿ. ವಿಡಿಯೋ ಮಾಡ್ತಾ ಇದ್ದಾರೆ. ಆಲ್ರೆಡಿ ಇದು 3rd ರೆಸಿಪಿ ನಾವು ಮಾಡ್ತಾ ಇರೋದು. 2 ರೆಸಿಪೀಸ್ ಆಲ್ರೆಡಿ ಶೂಟ್ ಮಾಡಿಬಿಟ್ಟು ಎಡಿಟ್ ಮಾಡಿಬಿಟ್ಟು ಪೋಸ್ಟ್ ಮಾಡಿದ್ದೀನಿ ಯೂಟ್ಯೂಬ್ ಚಾನಲಲ್ಲಿ. ಯೂಟ್ಯೂಬ್ ಚಾನಲ್ ನೇಮ್ ಬಂದುಬಿಟ್ಟು ಕನ್ನಡತೆ ಅಡುಗೆ ಅಂತ. ಯಾರ್ಯಾರಿಗೆ ಹೊಸ ಥರ ರೆಸಿಪಿ ಟ್ರೈ ಮಾಡಬೇಕಂತ ಇದ್ದೀರಾ, ನೋಡಬೇಕಂತ ಇದ್ದೀರಾ, ಹೋಗ್ಬಿಟ್ಟು ನಮ್ಮಮ್ಮ ಚಾನಲ್ ಡೆಫಿನೆಟ್ಲಿ ನೀವು ಚೆಕ್ ಮಾಡಲೇಬೇಕು. ಆ್ಯಂಡ್ ನೆನ್ನೆಲಾಗಿನ್ನೂ ಎಡಿಟ್ ಆಗಿಲ್ಲ ಗಾಯ್ಸ್. ಭಾಳ ಬೇಜಾರಾಗ್ತಿದೆ. ನೆನ್ನೆದಿನ್ನೂ ಆಗಿಲ್ಲ ಬಿಕಾಸ್ ಬೆಳಗಿಂದ ಬೆಜ್ಜಾನ್ ಕ್ಲೈಂಟ್ಸಿಂದ ಅಂದ್ಕೊಳ್ಳಿ, ಬೆಜ್ಜಾನ್ ಕ್ಲೈಂಟ್ಸಿಂದು ವೀಡಿಯೋ ಎಡಿಟ್ ತುಂಬಾ ಬಾಕಿ ಇತ್ತು. ನೆನ್ನೆ ಸ್ವಲ್ಪ ಮಾಡಿದೆ, ನೆನ್ನೆ ನೈಟ್ ಸ್ವಲ್ಪ ಮಾಡಿದೆ. ಆ್ಯಂಡ್ ಮಾರ್ನಿಂಗ್ ಕೂಡ ತುಂಬಾ ಪೆಂಡಿಂಗ್ ಉಳಿತು. ಏನು ಮಾಡೋಕ್ಕಾಗಲ್ಲ. ಆ್ಯಂಡ್ ನಮ್ಮ ಮಮ್ಮಿ ಕೂಡ ವಿಡಿಯೋ ಮಾಡ್ತೀನಿ ಅಂತ ಹೇಳಿದ್ರು. ನೋಡಿ ನಂದಾಗೀಗ ಹಾಯ್ ಹೇಳು ಮಮ್ಮಿ. ಹಾಯ್. ಹಾಯ್. ಏನಕ್ಕೆ ಮಾತಾಡಿದಿರ ಅಂತ ಯೋಚನೆ ಮಾಡ್ತಿದ್ದೀರಾ? ಇದೆಲ್ಲ ಫಾಸ್ಟ್ ಫಾರ್ವರ್ಡ್ ಆಗುತ್ತೆ ಇದೆಲ್ಲ. ಆವಾಗ ಸಾಂಗ್ ಹಾಕ್ಬಿಟ್ಟು ವಾಯ್ಸ್ ಮೀಟ್ ಮಾಡ್ತೀವಿ. ಅದಕ್ಕೆ ನಮ್ಮ ಅಮ್ಮನ ಕೈಯಲ್ಲಿ ಮಾತಾಡಿಸ್ದೆ. ಇಲ್ಲಾಂದರೆ ಓಡಿಸೋರು. ಕಷ್ಟಪಟ್ಟು ವಿಡಿಯೋ ಮಾಡ್ತಾಯಿದ್ದೀನಿ, ಮಧ್ಯದಲ್ಲಿ ಬಂದ್ಬಿಟ್ಟು ಅಂತ. ಮಮ್ಮಿ ಥಮ್ಸ್ ಅಪ್ ಹಿಂಗೆ. ಯಸ್. ಹಾಂ, ಓ ನೋಡಿ ಏನೇನೋ ಮರ್ತು ಬಂದ್ಯಾರೆ. ಸಾಲ್ಟ್ ಹಾಕೊಂಬರ್ಬೇಕಂತ ಹೋಗಿ. ಒಳ್ಳೆ ಅಲ್ಲೇ ಇತ್ತ ನಮ್ಮ ಉಪ್ಪು. ಸಬಾಸ್. ಅಡುಗೆ ಮಾಡೋಕ್ಕೆ ಮೈನ್ ಇಂಪಾರ್ಟೆಂಟ್ ಥಿಂಗ್ ಆಗಿರೋ ಸಾಲ್ಟ್ನೇ ಮರ್ತು ಬಿಟ್ಟಿದ್ದಾರೆ. ಹೌ ಕಮ್ ಯು ಆರ್ ಪಾಸಿಬಲ್? ಸಾಲ್ಟ್ ಈಗ ಮತ್ತೆ ವಾಯ್ಸ್ ಕೊಡಕ್ಕೆ ಸ್ಟಾರ್ಟ್ ಮಾಡಿದ್ರು. ನಾನೇ ಮಾತಾಡಿದ್ರೆ ಚಪ್ಪಳಿ ಹೋದೆ. ಮೆಣಸಿನ್ಕಾಯಿ ಖಾರ ಇರುತ್ತೆ, ಒಂದೊಂದು ಕಮ್ಮಿ ಇರುತ್ತೆ. ಉಪ್ಪನ್ನ ತರದ್ ಮರ್ತಿಟ್ಟಿದ್ದೆ ನಾನು. ರುಚಿಗೆ ತಕ್ಕಷ್ಟು ಉಪ್ಪು ಹಾಕೊಳ್ಳಿ. ಎಷ್ಟು ರೈಸ್ ಮಾಡ್ತೀರಾ? ಸ್ಪಾಯ್ಲರ್ ನಮ್ಮಮ್ಮ ಏನು ಅಡುಗೆ ಮಾಡ್ತಿದ್ದಾರೆ ಅಂತ ನಿಮಗೆ ಏನಾದರೂ ಗೊತ್ತಾದರೆ ಕಮೆಂಟ್ ಮಾಡಿ. ಕಮೆಂಟ್. ಗುಡ್ ಈವ್ನಿಂಗ್ ಎಲ್ಲರಿಗೂ. ವೆದರ್ ಮಾತ್ರ ನೆಕ್ಸ್ಟ್ ಲೆವೆಲಲ್ಲಿ ಚಿಲ್ಲಲ್ಲಿದೆ. ಅದೇ ಚಿಲ್ ವೆದರ್ಗೆ ನಾವು ಒಂಚೂರು ಆಚೆ ಹೋಗಿ ಬರೋಣ ಅಂತ ಫುಲ್ ಪ್ಯಾಕಪ್ ಆಗಿಬಿಟ್ಟಿದ್ದೀನಿ. ಹುಡಿ ಗಿಡಿ ಎಲ್ಲ ಹಾಕ್ಕೊಂಬಿಟ್ಟು. ಆ್ಯಂಡ್ ವೆದರ್ ಮಳೆ ಬರೋ ಥರ ಅಂತ ಸದ್ಯಕ್ಕಿಲ್ಲ. ಬರಲಿಲ್ಲ ಅಂದರೆ ಇಟ್ಸ್ ಫೈನ್. ಬಂದರೆ ಗಾನ್ ಗೋಪಾಲೆ ಬೈಕಲ್ಲಿ ಹೋಗ್ತಿರೋದು, ಕಾರಲ್ಲ. ನಮ್ಮ ಫ್ರೆಂಡ್ಸ್ ನಾವು ಫ್ರೆಂಡ್ಸ್ ಅಂದ್ಕೊಂಡಿರೋರು ಯಾರೂ ಇಲ್ಲ ಇವತ್ತು. ಎಲ್ಲ ಜೂಟ್ ಆಗಿದ್ದಾರೆ. ಸುದ್ದೀನ್ ಅವ್ರ ಮಮ್ಮಿ ಜೊತೆ ಟೋನಿ ಹೋಗಿದ್ದಾನೆ. ಯಶಸ್ಸು ಅವ್ರ ಫ್ಯಾಮ್ಲಿ ಜೊತೆ ಊರಿಗೆ ಹೋಗಿದ್ದಾನೆ. ಆ್ಯಂಡ್ ಮೀ ಅಲೋನ್ ಇಯರ್. ಆ್ಯಂಡ್ ನಮ್ಮ ಸೆಕ್ಸಿ ಸಚಿನ್ ಸ್ವಲ್ಪ ಆಚೆ ಹೋಗಿದ್ದಾನೆ. ಆ್ಯಂಡ್ ನಾನು ಒಬ್ಬಂಟಿ ಜೀವನ. ಆದರೆ ನಮ್ಮ ವಿವೇಕ್ ಅಷ್ಟಲ್ಲ ನಮ್ಮದು ಒಬ್ಬಂಟಿ ಜೀವನ. ನನ್ನ ಒಬ್ಬಂಟಿ ಜೀವನ ಬೆಟರ್ ದೆನ್ ವಿವೇಕ್. ಏನಂತೀಯ ವಿವೇಕ್? ಈಸ್ ಆನ್ ಕಾಲ್, ಓಕೆ? ತೋರಿಸಿದ್ದು. ಓ ಶಿಟ್, ಬೀಪ್ ಹಾಕ್ಬೇಕು ನಾನೀಗ ಒಂದು. ಬೀಪ್, ಇನ್ನೊಂದು ಬೀಪ್ ಕೊಡಿಸ್ಬೇಡ ನನಗೆ. ಬನ್ನಿ ಓಡೋಣ. ಫಸ್ಟು ಬ್ಯಾಡ್ಮಿಂಟನ್ ಕೋರ್ಟಿಗೆ ಹೋಗೋಣ, ಅಲ್ಲೊಂದು ಏನಾದರೂ ಕಾಂಟೆಂಟ್ ಮಾಡೋಣ. ನೆಕ್ಸ್ಟ್ ನಮ್ಮ ರೀಸನ್ ಸ್ಟೇಡಿಗೆ ಹೋಗೋಣ, ಅಲ್ಲೊಂದಷ್ಟು ಕಾಂಟೆಂಟ್ ಮಾಡೋಣ. ಅಲ್ಲಿಗೆ ನಮಗೊಂದು 9 ಮಿನಿಟ್ಸ್ ಕಾಂಟೆಂಟ್ ಆಗುತ್ತೆ. ಮನೆಗೆ ಬರೋಣ. ಲೆಟ್ಸ್ ಗೋ. ಬಾಯ್ ಡ್ಯಾಡಿ. ಗುಡ್ ಬಾಯ್. ನಿನ್ನ ಬೈಕ್ ಬೇಕಾ? ಪೆಟ್ರೋಲ್ ₹100 ಕೊಡಿ. ಮೀ ವಿತ್ ನೋ ಮನಿ ಹನಿ ಗಿವ್ ಮಿ ಮನಿ. ಯಾರಿದ್ದರೇನು, ಯಾರಿಲ್ಲ ಅಂದರೇನು. ನಮ್ಮ ಪಾಡಿಗೆ ನಾವು ವಿಡಿಯೋ ಮಾಡಿಕೊಂಡು ನಮ್ಮ ಡ್ಯಾಡಿ ಬೈಕ್ ತೊಗೊಂಡು ಹೋಗ್ತಾ ಇದ್ದೀವಿ. ನೋಡಿ, ನಮ್ಮ ಡ್ಯಾಡಿ ಬೈಕಲ್ಲಿ ಹೋಗ್ತಾ ಇದ್ದೀವಿ ಇವತ್ತು. ನನ್ನ ಬೈಕಲ್ಲಿ ಚಳಿ ಜಾಸ್ತಿ ಆಗಿಬಿಡುತ್ತೆ, ಅದಕ್ಕೆ ನನ್ನ ಬೈಕ್ ತೊಗೊಂಡಿಲ್ಲ.
ನಮ್ಮ ಡ್ಯಾಡಿ ಬೈಕ್ ತೊಗೊಂಡೋಗ್ತಾ ಇದ್ದೀನಿ. ಓ ಓ ಓ ಓ ಓ ಓ ಓ ಓ ಓ ನನ್ನ ಬೈಕಲ್ಲಿ ಚಳಿ ಆಗುತ್ತೆ ಅನ್ನೋದು ಒಂದು ಮ್ಯಾಟ್ರ್ ಆದರೆ ಲೈಕ್ ನನಗೆ ಬೈಕಿಗೆ ಪೆಟ್ರೋಲ್ ಹಾಕ್ಸೋಕ್ಕೆ ಕಾಸಿಲ್ಲ, ಅದು ಇನ್ನೊಂದು ಮ್ಯಾಟ್ರು. ಅದು ಹೇಳೋಂಗಿಲ್ಲ ಅಷ್ಟೇ. ದಟ್ ಹ್ಯಾಸ್ ಟು ಬಿ ಸೀಕ್ರೆಟ್. ಗೊಚ್ಚ ಬಂತೀಗ ನಾನು ಹಿಂಗೆಲ್ಲ ಓಡಿಸಿದ್ರಾಗಲ್ಲ. ಯು ಎಂಜಾಯ್ ಮೈ ಟಾಪ್ ವ್ಯೂ. ಓಕೆ ನೋಡಿ, ಈ ಸಕಾಲಾಗಿ ಬರ್ತೀನಿ, ಚೆನ್ನಾಗಿ ಬರ್ತೀನ. ಸ್ಟ್ರಗಲ್ ಈಸ್ ರಿಯಲ್ ಬಾಯ್ಸ್. ಕಾಂಟೆಂಟ್ ಈಸ್ ಎವ್ರಿಥಿಂಗ್. ನೋಡಿ ಸಖತ್ತಾಗಿದೆ ಅಲ್ಲ ಈ ವ್ಯೂ ಕೂಡ. ವಾ, ಈ ಹೆಲ್ಮೆಟ್ ಹಾರ್ಕೊಂಡು ಹೋಗಂಗಿದೆ. ಮಳೆ ಇಲ್ಲ ಸದ್ಯಕ್ಕೆ, ಮಳೆ ಬರಲ್ಲ ಅಂದ್ಕೊಂಡಿದ್ದೀನಿ. ಮಳೆ ಬಂದರೆ ಗಾನ್ ಗೋಪಾಲ್. ಬೈಕಲ್ಲಿ ಬಂದಿರೋದಲ್ವಾ ಅದಕ್ಕೆ. ಮಳೆ ಬಂದರೆ ಗಾನ್ ಗೋಪಾಲೆ. ಎಗ್ ಪಫ್ ಹಾಕೊಂಡು ಹೋಗ್ತೀನಿ, ನಾನು ಎಗ್ ಪಫ್ ತಿನ್ಬೇಕು ಅನಿಸ್ತಿದೆ. ಲೆಟ್ಸ್ ಗೋ. ಸದ್ಯ ಎಗ್ ಪಫ್ ಎಗ್ ಪಫ್ ಎಗ್ ಪಫ್. ಮಾಮೂಲಿ ಬೇಕ್ರಿಗೆ ಹೋಗೋಣ, ಇಲ್ಲೇ ನಿಲ್ಲಿಸ್ಬಿಟ್ಟು ಹೋಗೋಣ. ಇಲ್ಲ ನಾನು ಡಿವೈಡ್ರ್ ದಾಟಬೇಕು. ಹೆಂಗಾದರೂ ಡಿವೈಡ್ರ್ ದಾಟಬೇಕು. ಹಿಂಗೆ ದಾಟ್ಬಿಡೋಣ. ಕ್ಯಾಮ್ರಾ ಬೀಳಿಲ್ಲ ಅಂದರೆ ಸಾಕು. ಎಗ್ ಪಫ್ ತಿಂದ್ಬಿಟ್ಟು ಸಿಗ್ತೀನಿ ನಾನು ನಿಮಗೆ. ಒಂದು ಒಳ್ಳೆ ಎಗ್ ಪಫ್ಸ್ ಬ್ಯಾಟಿಂಗ್ ಮಾಡಿದ ನಾವು ನಮ್ಮ ಬ್ಯಾಡ್ಮಿಂಟನ್ ಕೋರ್ಟ್ ಕಡೆಗೆ ನಮ್ಮ ಪಯಣ ಬೆಳೆಸುತ್ತಿದ್ದೇವೆ. ಅಲ್ಲೊಂದು ಸ್ಪಾಟ್ ಇದೆ, ಓಕೆನಾ? ಹೌಸಿಂಗ್ ಬೋರ್ಡ್ ಸರ್ಕಲಲ್ಲಿ ಒಂದು ಸ್ಪಾಟ್ ಇದೆ. ಅದೇನೋ ಎಗ್ ಪಫ್ ನನಗೆ ಎಲ್ಲಿ ತಿಂದರೂ ಅಲ್ಲಿ ತಿಂದಿರೋ ಸ್ಯಾಟಿಸ್ಫ್ಯಾಕ್ಷನ್ ಬರೋದೇ ಇಲ್ಲ. ತುಂಬ ದಿನ ಆಗಿತ್ತು, ತಿಂದ್ಬಿಟ್ಟು ಹೋಗ್ಬಿಡೋಣ ಅಂತೇಳ್ಬಿಟ್ಟು ಅಲ್ಲೊಂದು ಎಗ್ ಪಫ್ ತಿಂದೆ. ಆ್ಯಂಡ್ ಈಗ ನಮ್ಮ ಬ್ಯಾಡ್ಮಿಂಟನ್ ಕೋರ್ಟಿಗೆ ನೆಕ್ಸ್ಟ್ ಪಯಣ. ಬ್ಯಾಡ್ಮಿಂಟನ್ ಕೋರ್ಟ್ ಆದಮೇಲೆ ನೆಕ್ಸ್ಟ್ ಪಯಣ ಬಂದುಬಿಟ್ಟು ಆಟೋ ಸಡನ್ನಾಗಿ ನಿಲ್ಲಿಸ್ಬಿಟ್ರು. ಸಾರಿ ಗೈಸ್ ಫಾರ್ ದಿ ಇಂಟರಪ್ಷನ್. ಆ್ಯಂಡ್ ನಮ್ಮ ನೆಕ್ಸ್ಟ್ ಪಯಣ ಬ್ಯಾಡ್ಮಿಂಟನ್ ಕೋರ್ಟ್ ಆದಮೇಲೆ ಬ್ರೀಸ್ ಆ್ಯಂಡ್ ಸ್ಟೋರೀಸ್. ನಾವು ಬ್ರೀಸ್ ಆ್ಯಂಡ್ ಸ್ಟೋರೀಸಿಗೆ ಹೋಗ್ಬೇಕಂದ್ರೆ ಮಳೆ ಬರಬಾರ್ದು. ಮಳೆ ಬಂದರೆ ಗಾನ್ ಕೇಸ್. ಓಕೆನಾ? ಲೆಟ್ಸ್ ಗೋ ಗೈಸ್ ನಮ್ಮ ಬ್ಯಾಡ್ಮಿಂಟನ್ ಕೋರ್ಟಿಗೆ. ನಮ್ಮ ಬ್ಯಾಡ್ಮಿಂಟನ್ ಕೋರ್ಟ್ ಒಳಗೆ ನಾವು ಬಂದಿದ್ವಿ. ನಮ್ಮ ನಿಯಾ ಸರ್ ನೋಡಿ ಕೋಚಿಂಗ್ ಮಾಡ್ತಾ ಇದ್ದಾರೆ. ಆ್ಯಂಡ್ ಇದೇ ಕಾಂಟ್ಯಾಕ್ಟ್. ನಮ್ಮ ಬಾಯ್ಸ್ ಯಾರೂ ಇಲ್ಲ ಇಲ್ಲಿ. ನಮ್ಮ ಬಾಯ್ಸ್ ಇದ್ದರೆ ಒಳ್ಳೆ ಕಾಂಟೆಂಟ್ ಆಗೋದು. ನಮ್ಮ ಬಾಯ್ಸ್ ಯಾರೂ ಇಲ್ಲ ಇಲ್ಲಿ, ಯಾರೂ ಬಂದಿಲ್ಲ ಅನ್ಸುತ್ತೆ ಮೇ ಬಿ. ಸರ್ ರೋಹಿತ್ ಬರ್ತಾ ಇಲ್ವಾ? ಓ, ಬಾಯ್ಸ್ ಯಾರೂ ಇಲ್ಲ. ನಮ್ಮ ಬ್ಯಾಡ್ಮಿಂಟನ್ ಕೋರ್ಟಿಂದ ಈಗ ಬ್ರೀಸ್ ಆ್ಯಂಡ್ ಸ್ಟೋರೀಸ್ ಕಡೆ ಹೋಗ್ತಾ ಇದ್ದೀವಿ. ಮಳೆ ಸ್ಟಾರ್ಟ್ ಆಗೋಯ್ತು. ಮಳೆ ಸ್ಟಾರ್ಟ್ ಆಯಿತು ಬಾಯ್ಸ್ ಆ್ಯಂಡ್ ಗರ್ಲ್ಸ್. ನೆನಿಲಿಲ್ಲ ಅಂದರೆ ಸಾಕು. ಕೆಫೆಗೆ ಹೋದ್ಮೇಲೆ ಮಳೆ ಬಂದು ಆಮೇಲೆ ನಮ್ಮ ಬರೋತ್ತಿಗೆ ಸ್ವಲ್ಪ ನಿಂತರೆ ಓಕೆ. ಇದು ಯಾಕೋ ಜೋರೇ ಆಗೋಯ್ತು ಮಳೆ. ಡೋಂಟ್ ನೋ ವೇರ್ ಐ ವಿಲ್ ಗೆಟ್ ಸ್ಟಕ್ಡ್ ಔಟ್. ಇಫ್ ಏನಾದರೂ ಸ್ಟಕ್ ಆದರೆ ನೆನ್ಕೊಂಡೇ ಹೋಗಬೇಕಾಗುತ್ತೆ ನಮ್ಮ ಮನೆಗೆ ನಾವು ವಾಪಸ್ಸು. ನೋಡುವ ವೆದರ್ ಕಂಡೀಷನ್ ಇನ್ ಚಿಕ್ಕಮಗಳೂರು ರೈಟ್ ನಾವು. ಹೋಗುವ ಬನ್ನಿ, ಹೋಗುವ 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 ಹೋಗುವ. ಓ, ಜೋರಾದಂಗೆ ಇದೆ ಮಳೆ. ಇನ್ ಕೇಸ್ ಜೋರಾದರೆ ಫುಲ್ ಫಾಲ್ ಸಿಚುವೇಶನ್. ಕೆಫೆಗೆ ಹೋಗೋಣ ಅಂತ ಹೊರಟಿದ್ದು ಪ್ಲ್ಯಾನ್ ಒಂಥರ ಕ್ಯಾನ್ಸಲ್ ಆದಂಗೆ ಆಗುತ್ತೆ. ಈಗ ಫುಲ್ ಮೋಡ ಕಟ್ಟಿದೆ. ಆ್ಯಕ್ಚುಲಿ ಈ ಕಡೆ ಮೋಡ ಕಟ್ಟಿಲ್ಲ, ಆ ಕಡೆ ಕಟ್ಟಿದೆ, ಆ ಸೈಡ್. ನಾವು ಹೋಗ್ಬೇಕಾದ್ರೆ ಅದು ಲೆಫ್ಟ್ ಸೈಡಿಗೆ, ಅಂದರೆ ನನ್ನ ಕರೆಕ್ಟ್ ನಾನು ಈ ಸೈಡಿಗೆ ಹೋಗಬೇಕು. ಹಾಗಾಗಿ ಅಲ್ಲಿ ಮೋಡ ಕಟ್ಟಿಲ್ಲ ಸದ್ಯಕ್ಕೆ. ಕೆಫೆ ತನಕ ಹೋಗ್ಬೋದು ಅಂದ್ಕೊಂಡಿದ್ದೀನಿ. ಲೆಟ್ಸ್ ಗೋ, ನೋಡೋಣ ಫ್ಯಾಮ್ ಹೋಗ್ಬೋದಾ ಇಲ್ಲ ಅಂತ. ನಮ್ಮ ಚಿಕ್ಕಮಗಳೂರಲ್ಲಿ ಇರೋ ಆಫೀಸಲ್ಲಿ ಡೈಲಿ ಸಂಜೆ ಸಾಂಗ್ ಆಗಿಬಿಟ್ಟು ಈ ಥರ ಫೌಂಟೇನ್ ಬಿಡ್ತಾರೆ. ಯಾರ್ಯಾರಿಗೆ ಗೊತ್ತು ಕಮೆಂಟ್ ಮಾಡಿ. ನಿಮಗೆಲ್ಲ ಗೊತ್ತಿತ್ತಾ ಇದು? ಡೈಲಿ ಸಂಜೆ ಸಾಂಗ್ ಹಾಕ್ಬಿಟ್ಟು ಫೌಂಟೇನ್ನ ಹಾಕ್ತಾರೆ. ಆ್ಯಂಡ್ ಇದು ಡೈಲಿ ಇರುತ್ತೆ, ಓಕೆನಾ? ಡೈಲಿ ಸಂಜೆ ಇರುತ್ತೆ ಇದು. ಯಾರ್ಯಾರಿಗೆ ಗೊತ್ತಿತ್ತು ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ, ನೋಡುವ. ನನಗೆ ಮುಂಚೆನೇ ಗೊತ್ತಿತ್ತು, ಬಟ್ ನಾನು ನಿಮಗೆ ತೋರಿಸಿರಲಿಲ್ಲ, ಇವತ್ತು ತೋರಿಸಿದ್ದೀನಿ. ಯಾರಿಗಾದ್ರೂ ಗೊತ್ತಿತ್ತು ಅಂತ ಹೇಳಿದ್ರೆ ಕಮೆಂಟ್ ಮಾಡಿ. ಅಣ್ಣ ಆರಾಮು. ನಮ್ಮ ಬ್ರೀಸ್ ಆ್ಯಂಡ್ ಸ್ಟೋರೀಸಿಗೆ ರೀಚ್ ಆಗಿದ್ದೀವಿ. ನಾನು ಮತ್ತು ನಂದನ್ ಬಂದ್ವಿ. ಜೆನ್ನಿ ಬಾಯ್ ಯಾಕೋ ಕಾಣಂಗಿಲ್ಲ. ಜೆನ್ನಿ ಬಾಯ್ ಏನ್ರಿ ಹಿಂಗೆ ಹುಷಾರಿಲ್ವಾ?
ಬೇಡ ಬೇಡ ಅಂತ ಅಂದೆ, ಆದರೂ ಕರ್ಕೊಬಂದ. ಗೊತ್ತಿಲ್ಲ ಏನು ಮಾಡೋದು ಅಂತ. ಕರ್ಕೊಬಂದ್ರ ಒಂದು ಹೇಸಲ್ನಟ್ ಕಾಫಿ ಕುಡಿದೆ. ಇಟ್ ವಾಸ್ ಗುಡ್, ಸೀರಿಯಸ್ಲಿ. ಹೇ ಗಾಯ್ಸ್, ನನ್ನ ಮಗನ ನೋಡಿಲ್ಲ ಅಲ್ಲ ನೀವು? ನನ್ನ ಮಗ ಏನೇನಾಗ್ತೀಯೋ ಇವನೇ. ನಂತರ ಸ್ವಲ್ಪನೂ ಇಲ್ಲ. ನನ್ನ ಮಗ. ಹಾಂ, ಇವಾಗ ಚೆನ್ನಾಗಿ ಕಾಣ್ತಾ ಇದ್ದೀನಲ್ಲ. ಸೂಪರ್ ನೈಟ್ ಮೂಡ್ ಆನ್ ಮಾಡಿದೆ. ನಾನು ಅವಾಗಲೇ ನನ್ನನ್ನು ಬಿಟ್ಬಿಟ್ಟು ನಮ್ಮ ಮನೆ ಕಡೆ ಬಂದೆ, ಹಾಗಾಗಿ ಏನು ವಿಡಿಯೋ ಮಾಡೋಕ್ಕಾಗಲಿಲ್ಲ. ಆ್ಯಂಡ್ ಇವಾಗ ನಮ್ಮ ಮನೆ ಆಲ್ರೆಡಿ ನಿಯರ್ ಟು ಮೈ ಹೋಮ್ ಇದ್ದೀನಿ ನಾನು. ನಮ್ಮ ಮನೆ ಹತ್ರ ಹೋಗಿಬಿಟ್ಟು ಮೇ ಬಿ ಚಿಕನ್ ಮಾಡಿರ್ಬೇಕು ಅನ್ಕೊತೀನಿ ನಮ್ಮ ಮನೇಲಿ ಇವತ್ತು. ಐ ಡೋಂಟ್ ನೋ ವಾಟ್ ದೇ ಆರ್ ಪ್ರಿಪೇರ್ಡ್ ಇನ್ ಚಿಕನ್, ಬಟ್ ಚಿಕನ್ ಈಸ್ ಕನ್ಫರ್ಮ್ ಬಿಕಾಸ್ ನಾನು ಇದ್ದಾಗಲೇ ನಮ್ಮಪ್ಪ ಚಿಕನ್ ಇಟ್ಕೊಂಬಂದಾಯ್ತು. ಹಾಗಾಗಿ ಚಿಕನ್ ತೊಗೊಂಬಂದಿದ್ರು. ಆ್ಯಂಡ್ ನೌ ಐ ಹ್ಯಾವ್ ಟು ಚೆಕ್ ವಾಟ್ ದೇ ಆರ್ ಪ್ರಿಪೇರ್ಡ್ ವಿತ್ ದ ಚಿಕನ್. ಲೆಟ್ಸ್ ಗೋ. ಈ ವ್ಯೂ ಚೆನ್ನಾಗಿಲ್ಲ ಅಲ್ಲ? ಅಯ್ಯೋ, ನನ್ನ ಬೈಕ್ನ ಮಿನಿ ಕಾರ್ ಮಾಡ್ಕೊಂಬಿಟ್ಟಿದ್ದೀನಿ. ಇಲ್ಲಿ ಕ್ಯಾಮ್ರಾ ಇಟ್ಟಿದ್ದೆ ಎಷ್ಟೊತ್ತು. ಆ್ಯಂಡ್ ಇಲ್ಲಿ ನಮ್ಮ ರೈಡಿಂಗ್ ಜಾಕೆಟು ಆ್ಯಂಡ್ ಅಲ್ಲಿ ಹೆಲ್ಮೆಟು ಮಿನಿ ಕಾರ್ ಮಾಡಿಬಿಟ್ಟಿದ್ದೀನಿ ಒಂದು ಸೆಕೆಂಡಿಗೆ. ಇವಳು ನಮ್ಮನೆ ಸುಂದ್ರಿ, ನಮ್ಮ ಮನೆದಲ್ಲ, ನಮ್ಮ ಮನೆ ಹತ್ರ ಇರ್ತಾಳೆ ಯಾವಾಗಲೂ. ಆ್ಯಂಡ್ ಅವಳ ನೇಮ್ನ ಸುಂದ್ರಿ ಅಂತ ನಮ್ಮ ಮಮ್ಮಿ ಇಟ್ಟಿದ್ದಾರೆ. ಬನ್ನಿ ನಮ್ಮ ಮನೆ ಒಳಗೆ ಹೋಗೋಣ. ಥ್ಯಾಂಕ್ ಗಾಡ್ ಫುಲ್ ಪ್ಯಾಕಪ್ ಆಗೋಗಿದ್ದೆ, ಅಷ್ಟೇನು ಚಳಿ ಫೀಲ್ ಆಗಲಿಲ್ಲ. ಇಫ್ ಇನ್ ಕೇಸ್ ಹಂಗೆ ಏನಾದರೂ ಹೋಗಿದ್ರೆ ಹೆವಿ ಚಳಿ ಫೀಲ್ ಆಗಿರೋದು ಅಂದ್ಕೊಳ್ಳಿ. ಅಮ್ಮ, ಒಬ್ಬ ರೈಡಿಂಗ್ ಜಾಕೆಟ್ ಹೆವಿ ಭಾರ ಇದೆ. ನಂದನಿಗೆ ಕೊಟ್ಟಿದ್ದೆ ರೈಡಿಂಗ್ ಜಾಕೆಟು. ಇವಾಗ ಇಸ್ಕೊಂಡೆ. ಇದು ಯಾಕೋ ಫ್ಲಿಕ್ಕರಿಂಗು ಲೇ, ಲೈಟೇ ತೋರಿಸ್ಬಿಡೋದು. ಲೈಟ್ ತೋರಿಸಿದ್ರು ಫ್ಲಿಕ್ಕರಿಂಗ್. ಓಕೆ, ನಮ್ಮ ಮನೆಯೊಳಗೆ ಹೋಗೋಣ, ಸರಿ ಆಯ್ತು. ಎಸ್, ನೋಡಿ ನಮ್ಮ ಮನೆಯೊಳಗೆ ಬಂದರೆ ಸರಿ ಆಯ್ತು. ಹಬ್ಬ, ಫುಲ್ ಟಯರ್ಡ್. ಮಮ್ಮಿ ಏನು ಮಾಡಿದ್ಯಾ ಚಿಕನಲ್ಲಿ? ಹೋ, ನಾನು ಹೇಳಿಲ್ವಾ ನಮ್ಮ ಮನೇಲಿ ಚಿಕನ್ ಅಂತ ಗ್ಯಾರಂಟಿ, ಬಟ್ ಏನು ಮಾಡಿದ್ದಾರೆ ಚಿಕನಲ್ಲಿ ಗೊತ್ತಿರಲಿಲ್ಲ. ಬಿರಿಯಾನಿ ಇನ್ನೂ ಮಾಡ್ತಿದ್ದಾರೆ. ಗೈಸ್, ಇದಾಗಿರುತ್ತೆ ನಮ್ಮ ಡೇ 47. ಇನ್ನಷ್ಟು ಎಂಟರ್ಟೈನ್ಮೆಂಟ್ ಜೊತೆಗೆ ನಾನು ನಿಮಗೆ ಸಿಗ್ತೀನಿ ಡೇ 48 ಒಳಗೆ. ಎಲ್ಲರೂ ಟೇಕ್ ಕೇರ್ ಆ್ಯಂಡ್ ಬಾಯ್ ಬಾಯ್.